ಮಾಡೋದು. ಮಳೆ ಎಂದು ಚಿಂತೆ ಮಾಡಕ್ ಹೋಗಂಗಿಲ್ಲ. ಆ ಮಳೆ ಬಂದಾಗ ಬೆಳೆ ಬೆಳಿಬೇಕನ್ನೋದು ಭೂಮಿ ಚಿಂತೆ ಮಾಡಬೇಕು, ಹೊರತಾಗಿ ಮಳೆ ಮಾತ್ರ ಚಿಂತೆ ಮಾಡಂಗಿಲ್ಲ. ಆ ರೀತಿಯಾಗಿ ನಾವೆಲ್ಲರೂ ಕೂಡ ಆ ಮಹಾತ್ಮನ ಧ್ಯಾನ ಭಜನೆಯನ್ನು ಮಾಡೋಣ ಅಂತ ಹೇಳ್ತಾ ಈಗ ಉದ್ಗೀತ ಪ್ರಾಣಾಯಾಮ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೊಂಡು 3 ಸಾರಿ ಉದ್ಗೀತ ಪ್ರಾಣಾಯಾಮವನ್ನು ಉಚ್ಚರಿಸಬೇಕು. ಆಮೇಲೆ ಪ್ರಾರ್ಥನೆ ಪ್ರಾರಂಭ ಆಗಿಲ್ಲ. ಇದು ಒಂದಿಷ್ಟಿರಲಿ, ಎಷ್ಟು ಆಗ್ಯಾವ ಅನ್ನೋದು ಈ ಪುರಾಣಗಳು ಮುಂದೆ ಮುಂದೆ ಬರುತ್ತದೆ. ಆ ಕಟ್ಟಿದ್ರೆ ಸಾಣದಿತ್ತದು, ಅದು ಸ್ವಲ್ಪ ಚೆನ್ನಾಗಿ ಕಟ್ಟಿರ್ಲಿಲ್ಲ, ಅದು ಕಲ್ಲುಗಳು ಬೀಳಕತ್ತಿದ್ವು. ಇದನ್ನ ಚಂದ ಮಾಡಿ ಸ್ವಲ್ಪ ದೊಡ್ಡ ಸೈಜ್ ಕಟ್ಟಮ್ಮ. ತಾತ್ನವ್ರು ಹೇಳ್ಯಾರಲ್ಲ, ಅದ್ರೊಳ ಮೇಲೆ ಕಟ್ಟಿ ಮೇಲೆ ಬಸವಣ್ಣನ ಸ್ಥಾಪನೆ ಮಾಡಿರ್ತಿದ್ರು. ಎಲ್ಲರಿಗೂ ಯಾರೇನು ಬೇಡಿಕೊಂಡ್ರು ಅವರಿಗೆ ಇಷ್ಟಾರ್ಥ ಸಿದ್ಧಿ ಆಗ್ತಿತ್ತು ಅಂತ ಕಟ್ಟಿ. ಅದು ಊರಾಳ ಮಂದಿ ಎಲ್ಲ ಕೂಡಿ ಇದನ್ನ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಬೇಕಂತೇಳಿ ಬಸಪ್ಪ ಅನ್ನುವಂತ ಒಬ್ಬ ವ್ಯಕ್ತಿ ಗೌಂಡಿ ಆತನ ನೇಮಿಸಿದ್ರು ಕಟ್ಲಿಕ್ಕೆ. ಆತ ಗುರುಪುತ್ರ ಆಗಿದ್ದ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಮಾತು. ಆತ ಗುರುಪುತ್ರ ಆಗಿದ್ದ. ನೋಡಪ್ಪ ಇದು ಕಟ್ಟಿ ಚಲೋ ಕಟ್ಟಿಬಿಡಪ್ಪ ಅಂತ ಹೇಳಿದ್ರು, ಕಟ್ಟಕತ್ತಿದ್ದ. ಮಂದಿ ಯಾರು ಬಂದು ಕೇಳಿದ್ ಕೂಡ್ಲೆಗ ಅದು ಹುಚ್ಚದ್ ಹೇಳ್ತತೆ. ಆತ ಬಹಳ ದೊಡ್ಡ ಮ್ಯಾಗ್ ಹೋಗ್ಬಿಟ್ಟ. ಅತ್ತೇನಂದ, ಅದು ಹುಚ್ಚು ತಾತ ಹೇಳ್ತತೆ, ಇವು ಹುಚ್ಚು ಅದಾವ, ಇವು ಕಟ್ಟಿಸ್ತಾವ, ನಾ ಕಟ್ತೀನಿ. ಮತ್ತೆ ಎಷ್ಟೊಂದು ತಾತ್ಸಾರವಾಗಿ ಮಾತಾಡೋದು ಅಂದ್ರ ಆತ ಹೇಳತ್ರ ಹಂಗದಾನೆ, ಕಟ್ಸೋ ಭಕ್ತರು ಹಂಗದಾರಪ್ಪ. ಅದಕ್ಕ ಹಿಂಗ್ ನಡೆದೈತೆ ಹುಡುಗ, ನಮ್ದೇನ್ ಕೆಲಸ ಕಟ್ಟ ತಗೊಳದ್ರು ಅಕ್ಕ ಅಂತೇಳಿ ಇಷ್ಟು ತಾತ್ಸಾರವಾಗಿ ಮಾತಾಡಿದ. ತಾತ ಪಲ್ಲೆ ಕುಂತಿರ್ತಿದ್ದ. ಅದು ಏನ್ ತಿಳಿಯಂಗಲ್ಲ ಅಂತಾನೆ ಇತ್ತನ ಭಾವ. ನೋಡ್ರಿ, ತಾತನವ್ರು ಒಂದ್ ಸಣ್ಣದ ಮಣ್ಣು ಎಳ್ಳಿರ್ತಾವ, ಸಣ್ಣ ಎರಿ ಭೂಮಿ, ಅದು ಹಳ್ಳಿರ್ತಾವಲ್ಲ ಮಣ್ಣು ಅಂತ ಎಳ್ಳಿ ತಗೊಂಡು ಆತನಿಗೆ ಹಿಂಗ್ ಹೋಗದೀನಿ. ಅದು ಇಂತಲ್ಲೇ ಮೊಣಕಾಲ ಕೆಳಗ ಈ ಎಲ್ಲಿ ಬಿರ್ತೈತಲ್ಲ ಅಂತಲ್ಲಿ ಬಿತ್ತದು. ಬಿತ್ತು ಕೂಡ್ಲಿ ಹಿಂಗ್ ನೋಡಿದ, ಎಲ್ಲಪ್ಪೋ ಅಂತ ನೋಡ್ರಿ ಅಂತ ವಿಚಿತ್ರ. ಅದಿಷ್ಟು ಏನು ಬಿದ್ದಿತ್ತಲ್ಲ ಅಲ್ಲಿ ಒಂದಿಷ್ಟು ಕಂದಿದಂಗಾಗಿ ಅಲ್ಲ ತುರಿಕ್ ಬರಕತ್ತದ. ನೋಡ್ರಿ ಅಂತ ವಿಚಿತ್ರ. ಒಂದು ದಿವಸ ಹಂಗಾಗಿದ್ದು, ಮರುದಿವ್ಸ ಅದು ಇಷ್ಟಗಲಾತು. ಮತ್ತೆ ಮಳೆ ಮರುದಿವ್ಸ ಇಷ್ಟಗಲಾತು. ಒಂದ ಕಾಲಿಗಲ್ಲ, 2 ಕಾಲಿಗೆ ಶುರುವಾಗಿ ಅದು ಕಂಪ್ಲೀಟ್ ಕಾಲ ಎದ್ದು ಸೋರ ಕತ್ತು ಬಿಡುತ್ತೆ. ನೋಡ್ರಿ, ಇಸುಬು ಅಂತಾರಲ್ಲ, ಇಸುಬು ಕಾಯಿಲೆ ಅದು ಬಂದು ಇಡೀ ಸೋರ ಕತ್ತು. ಮಂದಿ ಅಡ್ಡಾಡಕ್ಕಿಲ್ಲ, ಬರಕ್ಕಿಲ್ಲ, ಹೋಗಕ್ಕಿಲ್ಲ. ಎಷ್ಟು ತೋರಿಸಿದ್ರು ಹೋಗ್ಲಿಲ್ಲ. ಕಡೆಗೆ ಅದೆಲ್ಲ ಮೈಯೆಲ್ಲ ಹಬ್ಬಿಕಂತ ಹೋಗಿ ಗಜಕರಣ ಆಗಿ ಏನು ಒಂದಿಷ್ಟು ಆ ಸ್ಪರ್ಶ ಜ್ಞಾನ ಸಹಿತ ಇಲ್ದಂಗಾಗಿ ಸ್ವಲ್ಪೇ ದಿವಸದೊಳಗ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗ್ತಕ್ಕಂಥನಾದ ತಾತಪ್ಪನ ಅವಕೃಪೆ ಪಡೆದು ಆತ ಇದನ್ನೇ ಪಡ್ಕೊಂಡಿದ್ದ. ಸಾಮಾನ್ಯ ಅಲ್ಲ. ಹೀಗೆ ಅನಂತ ಲೀಲೆಗಳನ್ನ ಮಾಡ್ತಕ್ಕಂಥ ಬಸವಲಿಂಗ ತಾತನವರು ಮತ್ತೊಂದು ಅಗಾಧವಾಗಿರ್ತಕ್ಕಂಥ ಲೀಲೆಯನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ತಾತಪ್ಪನವರು ಊರೊಳಗ ತಿರುಗಾಡ್ತಾ ಇದ್ರು, ಊರಾಗಿರ್ತಿದ್ರು. ಮತ್ತೆ ತಾತಪ್ಪನವರ ತಂಗಿಯನ್ನ ಬಸಮ್ಮನವರು ಅಂತಕ್ಕಂಥ ತಂಗಿ, ತಾತಪ್ಪನವರಿಗೆ ಒಬ್ಬ ತಂಗಿನೂ ಇದ್ಲಲ್ಲ, ಆ ಹೆಣ್ಮಗಳನ್ನ ಬನ್ನಿಗನೂರಿಗೆ ಕೊಟ್ಟಿತ್ತು. ಬನ್ನಿಗನೂರಿಗೆ ಕೊಟ್ಟಿತ್ತು. ಅವರು ಶರಣಯ್ಯನವರು ಅಂತ ಹೇಳಿ. ತಾತಪ್ಪ ವೀರಮ್ಮವ್ವ ತೀರ್ಕೊಂಡ ಮೇಲೆ ಬಸಮ್ಮವ್ವನ ಬನ್ನಿಗನೂರಿಗೆ ಕೊಡ್ತಕ್ಕಂಥವ್ರಾಗಿದ್ರು. ಶರಣಯ್ಯನವರು ಬಹಳ ಸೃಜೀವಿಗಳು ಆಗಿದ್ರು. ಒಳ್ಳೆ ಮನಸ್ಸಿನ ವ್ಯಕ್ತಿ. ಆದ್ರೆ ಆತಗೊಂದು ಸ್ವಲ್ಪ ಸುಮಾರು ಚಾಳಿ ಇತ್ತು. ಏನಂದ್ರ ಸುಮಾರು ಚಾಳಿ ಇತ್ತಂದ್ರೆ ಮತ್ತೆ ಏನಿತ್ತಂದ್ರ ಇಸ್ಪೀಟ್ ಆಡೋ ಚಾಳಿ ಇತ್ತು. ಇಸ್ಪೀಟ್ ಆಡ್ತಿದ್ರು. ಕೆಲವು ಮಂದಿ ಅವಾಗಿನ ಕಾಲದೊಳಗೆ ಅದ ಒಂದು ದೊಡ್ಡ ಪ್ರತಿಷ್ಠೆ ಅಂತ ತಿಳ್ಕೊಂಡವ್ರು ಅದಾರ. ಎಷ್ಟೋ ಮಂದಿ ಆ ಮೊದ್ಲಿನ ಕಾಲದೊಳಗೆ ಆ ಇಸ್ಪಟ್ ಆಡಕ್ ಕುಂತಾರಂತಂದ್ರೆ ಅವ್ರದ್ದೊಂದು ದೊಡ್ಡ ಗ್ರೇಟೆ. ದೊಡ್ಡವ್ರು ಕೂಡ ಇಸ್ಪಟ್ ಆಡಕ್ ಕುಂತಾರ, ಅವ್ರದ್ದು ಒಂದು ದೊಡ್ಡ ಕಿಮ್ಮತ್ತೆ ಇಸ್ಪಟ್ ಆಡೋದಂತದ. ಹಂಗಿತ್ತದ ಆ ಕಾಲದೊಳಗೆ, ಸ್ವಲ್ಪ ಹಂಗಿತ್ತದ. ಈಗನೂ ಎಲ್ಲನೂ ಇದ್ರು ಇರ್ಬಹುದೇನೋ ಅಂತದ್ದು. ಆದ್ರೆ ಆ ಕಾಲದೊಳಗೆ ಸ್ವಲ್ಪ ಅದಕ್ಕೆ ಇತ್ತದ. ಇದು ಸ್ವಲ್ಪ ಜೂಜ್ ಆಡ್ತಕ್ಕಂಥ ಮನುಷ್ಯ. ಜೂಜ್ ಅಂದ್ರೆ ಅದು ಇಸ್ಪೇಟನ ಆಡ್ತಿದ್ದ. ನೋಡ್ರಿ, ಅದು ಹೇಳಕ್ ಬರೋದಿಲ್ಲ. ಅದು ಒಂದ್ಸಾರಿ ಬಂತು, ಒಂದ್ಸಾರಿ ಹೋತಂದ್ರೆ ಹೋಗೇ ಬಿಡ್ತು. ಹಿಂಗಾಗಿ ಇರ್ತಕ್ಕಂಥ
ಆತನ ಕೈಯೊಳಗಿರ್ತಕ್ಕಂಥ ಎಲ್ಲ ದುಡ್ಡು ಬಂಗಾರ ಎಲ್ಲ ಸೋತ, ಹೆಂಡತಿ ಮೈಮ್ಯಾಗಿನ ಬಂಗಾರನು ಸೋತ, ಯಾರು ಬ್ಯಾಡಂಬರ್ ಇಲ್ಲ, ಸೋತ. ಕಡೆಗೆ ಕೇವಲ ಒಂದು 250 ರೂಪಾಯಿಗೆ ತನ್ನ ಹೊಲಾನು ಹಾಕ್ಬಿಟ್ಟು ಇಸ್ಪಟ್ಟ ಆಟದೊಳಗೆ ಹೊಲಾನು ಅವರಿಗೆ ಬರ್ಕೊಟ್ಟ. ಮತ್ತೆ ಮನ್ಯಾಗ ಹೊಲ ಇಸ್ಪಟ್ಟು ಆಡ್ತಾನ, ಮತ್ತೆ ಇದೆಲ್ಲ ಒಟ್ಟಿಂಗ್ ಮಾಡ್ಯಾನಂದ್ರೆ ಮನೆಯಾಗ ಎಷ್ಟು ಮರ್ಯಾದೆ ಇರ್ತೈತೆ ಅಲ್ಲಿ ಲೆಕ್ಕ ಹಾಕ್ಬೇಕು ನಾವೇ. ಮನೆಯಾಗ ಹಿರಿಯರು ಕೂಡ ಆತನನ್ನು ಅಷ್ಟೊಂದು ಇದು ಮಾಡ್ತಿದ್ದಿಲ್ಲ. ಈ ಹೆಣ್ಮಗಳು ಯಾವಾಗ ಗಂಡಗ ಮರ್ಯಾದೆ, ಗಂಡಗೆ ಯಾವಾಗ ಕಡಿಮೆ ಆತಂದ್ರೆ ಹೆಣ್ತಿಗೂ 100% ಇತ್ತು ತಿಳ್ಕೊಂಬಿಡೋದು. ಗಂಡ ಸೇರ್ಲಿಕ್ಕಂದ್ರೆ ಗುಂಡು ಕಲ್ಸದೆ ಸೇರಂಗಿಲ್ಲ. ಇದು ಜಗತ್ತಿನ ನಿಯಮ ಐತಿ. ಗಂಡ ಹೆಂಡತಿ ಚಲೋ ಇದ್ರೆ ಯಾವ ಅತ್ತಿ ಪತ್ತಿ ಎಲ್ಲ ಸೆಕೆಂಡ್ರಿ, ಇವೆಲ್ಲ ಮನ್ಯಾಗ ಎಷ್ಟು ಮಂದಿನೇ ಇರ್ಲಿ ತಾಯಂದ್ರಿಗೆ ಗೊತ್ತಿರ್ತತಿ ಈ ಮಾತು. ಗಂಡ ಹೆಂಡತಿ ಚಲೋ ಇದ್ದ ಬಿಟ್ರೆ ಅತ್ತಿ ಕಟ ಭಾಳ ಐತಪ್ಪ, ಭಾಳ ಕಿರಿಕಿರಿ ಐತ, ಏನು ಸಂಬಂಧನೇ ಇಲ್ಲ. ಸುಮ್ಮನೆ ಗಂಡನು ಸ್ವಲ್ಪ ಆ ಕಡೆ ಆಗಿತ್ತಪ್ಪ ಅಂತಂದ್ರೆ ಅವಾಗ ಬರ್ತದೆ ನೋಡ್ರಿ ತ್ರಾಸ, ಅವಾಗ ಭಾಳ ತ್ರಾಸ ಬರೋದು ಹೆಣ್ಮಕ್ಳಿಗೆ ಬರೋದು. ಹಿಂಗಾಗಿ ಈತ ಹಿಂಗ ಮಾಡ್ಯಾನ ಅಂತೇಳಿ ಮನೆಯೊಳಗೆ ಅದನ್ನು ಯಾರು ಸರಿಯಾಗಿ ಮನೆಯಾಗ ಕೊಡ್ತಿದ್ದಿಲ್ಲ. ಹಿಂಗ ಒಂದು ಹಬ್ಬ ಬಂತು. ಹಬ್ಬ ಬಂದ ಕೂಡಲೇ ಮತ್ತೆ ಸಹಜ ಮಗಳನ್ನು ಕರೆಯಕ್ ಬಂದ್ರು ಗುರುಪಾದಯ್ಯನವರು. ಬಂದು ಹಬ್ಬಕ್ಕೆ ಕಳಿಸ್ರಪ್ಪ ಅಂತಂದ್ರೆ ಇವ್ರಿಗೆ ಕರ್ಕೊಂಡು ಹೋಗೋದ ಬೇಕಾಗಿತ್ತು. ಕರ್ಕೊಂಬಂದ್ರು, ತಿರುಗಿ ಅದು ಕರೆಯಕ್ಕೆ ಬರ್ಲಿಲ್ಲ ನೋಡು. ಅದನ್ನ ಕೆಲಸ ಆರಾಮ ಆಗ್ಬಿಟ್ಟು ಮತ್ತೆ ಇಷ್ಟು ಚಲೋ ಆಗ್ಬಿಟ್ಟು ಮನೆಗೆ ಬರ್ಬೇಕಂಬೋದಿಲ್ಲ ಏನಿಲ್ಲ. ಅವಾಗ ಎಟತ್ತಿಗನ ಬರಲಿ ಎಟತ್ತಿಗನ ಹೋಗ್ಲಿ. ಅದನ್ನ ಅಲ್ಲೇ ಹೊರಗ ಉಳ್ಕೊಳಕ್ ಹತ್ತಿಬಿಟ್ಟ ಶರಣಯ್ಯ ಸ್ವಾಮಿಯವರು. ಸ್ವಲ್ಪ ದಿವಸ ಮನೆಯೊಳಗ ಇಲ್ಲೇ ಭಾಳ ದಿವಸ ಇಲ್ಲೇ ಅದರಂದ ಕೂಡಲೇ ಇಲ್ಲಿ ಎಷ್ಟು ಗೌರವ ಇರ್ತೈತೆ ಅನ್ನೋದು ಗೊತ್ತಿರ್ತೈತಲ್ಲ. ಬಹಳ ದಿವಸ, ಯಾಕಂದ್ರೆ ತಾಯಿ ಸಪ್ತ ಮಗಳು ಮಹಾದೇವಮ್ಮನವರು ಅಂತೇಳಿ ಬೆಲ್ಲದ ಮರಡಿ ಹೆಣ್ಮಗಳನ್ನ ಮರುಮದುವೆ ಆಗಿದ್ರು ಗುರುಪಾದಯ್ಯನವರು. ನೀವೆಲ್ಲ ಕೇಳಿರ್ತೀರ ಅನ್ಕೊಂತೀನಿ ನಾನು. ಮತ್ತೆ ಈ ತವ್ರ ಮನ್ಯಾಗ ಈ ಹೆಣ್ಮಗಳು ಗಂಡದ ಮನೆಗೆ ಹೋಗದಂಗ ಒಂದು 4-5 ತಿಂಗಳು ಇದ್ದಾಗ ಏನಾಗ್ತದೆ ಅನ್ನೋದು ನಿಮಗೆಲ್ಲ ಹೇಳೋದು ಬೇಕಾಗಿಲ್ಲ. ಇದು ಬಹಳ ಸರಳ ತಿಳಿದೈತಿ. ಹಂಗ ನಡೆದಿತ್ತು. ಒಂದು ದಿವಸ ಇದ್ದಕ್ಕಿದ್ದಂತೆ ಸ್ವಲ್ಪ ಯಾವುದೋ ಒಂದು ವಿಷಯದೊಳಗೆ ತಾಯಿ ಮಗಳಿಗೆ ಸ್ವಲ್ಪ ಕಿರಿಕಾತು ಮನ್ಯಾಗೇನು. ಹೋಗಿ ಬಸಮ್ಮವ್ವ ಕಣ್ಣಾಗ ನೀರು ತಕೊಂಡು ಕುಂತಿದ್ಲು. ತಾತಪ್ಪನವರು ಬಂದು ನೋಡಿದ್ರು ತಂಗಿಗೆ. ನೋಡಿ, ಸಣ್ಣ ಕೊಡಿ, ಇಲ್ಲಾಕಿರ್ತಿ ನಡಿ ಅಂತಂದ. ನೋಡ್ರಿ ತಾತಪ್ಪನವರು ತಂಗಿಯ ಕಣ್ಣೀರನ್ನು ನೋಡಿ, ಇಲ್ಲಿ ಬೇಡ ಮಠಕ್ಕೆ ಹೋಗ್ಬಿಡು ನಡಿ ಅಂತ ಹೇಳಿಬಿಟ್ರು. ತಾತನ ಹೇಳಿದ ಕೂಡಲೇ ಮಠಕ್ಕೆ ಹೆಣ್ಮಳು ಬಂದೇ ಬಿಟ್ಲು. ಹಿಂದಕ್ಕೆ ಗುರುಬಸವಲಿಂಗ ದೇಶಿಕೇಂದ್ರ ಶಿವಯೋಗಿಗಳು ಇದ್ದಾಗ ನಂಜಮ್ಮನವರು ಬಂದು ಮಠದೊಳಗೆ ಹೆಂಗ ವಾಸ ಆಗಿದ್ರು ಅದರಂತೆ ಬಸಮ್ಮನವರು ಬಂದು ಮಠದೊಳಗ ಇರ್ಲಿಕ್ಕೆ ಹತ್ತಿದ್ರು. ಮಠದೊಳಗೆ ಮತ್ತೊಂದ್ 2 ಹುಡುಗರು ಇದ್ವು. ಆ ಹುಡುಗರ ಜೊತೆಗೆ ಮಠದೊಳಗೆ ಇರ್ಲಿಕ್ಕೆ ಹತ್ತಿರ್ಲು. ಈ ಸುದ್ದಿ ಬನ್ನಿಗನೂರಾಗ ಶರಣಯ್ಯನವ್ರಿಗೂ ಗೊತ್ತಾದ ಕೂಡ್ಲಿ ಆರಾಮ ಆತ್ನಡಿ ಮಠದಾಗ ಅದಾರಂತ ನಾವು ಹೋಗ್ಬಿಟ್ರ ಆತ್ನಡಿ ಅಂತೇಳಿ ಆತನು ಬಂದು ಮಠದೊಳಗೆ ನಿಂತ್ಕೊಂಡ. ಅಷ್ಟೊತ್ತಿಗೆ ಸಾಲ ಜಗ್ಗಾಗ್ಬಿಟ್ಟಿತ್ತು. ಎಲ್ಲರೂ ಕೊಟ್ಟವ್ರೆಲ್ಲರೂ 10 ಕೊಟ್ಟವ್ರು 5 ಕೊಟ್ಟವ್ರು ಹೋಗಿ ಮಠದಾಗ ಸೇರ್ಕೊಂಡ್ರೆ ಬಿಡ್ತೀವಿ ನಾವು ಅಂದ್ರು. ನೀವು ಬೇಕಾದಲ್ಲಿರಪ್ಪ, ಮತ್ತೆ ಅದೇನು ದೂರ ಇಲ್ಲ. ಹೋಗಿ ಬಂದು ಕೇಳಕ್ ಹತ್ತಿದ್ರು ಮಂದಿ ಎಲ್ಲರೂ ಕೂಡ. ಇವ್ರ ಹತ್ರ ಸ್ವಲ್ಪ ಹಣ ಇದ್ದಿದ್ದಿಲ್ಲ. ಪ್ರಸ್ತುತವಾಗಿ ತೋರಿಸಿಕೊಂಡು ಬಂದು ಸಾವಿಸ್ತಾರವಾಗಿ ಪಂಡಿತೋತ್ತಮ ಡಾಕ್ಟರ್ ಆಗಿರ್ತಕ್ಕಂತಹ ಶರಭಯ್ಯ ಶಾಸ್ತ್ರಿ ಕಣ್ಣಿಗೆ ಕಟ್ಟುವ ರೀತಿಯೊಳಗೆ ಹೇಳಿಕೊಂಡು ಬಂದರು. ಆ ಎಲ್ಲಾ ವಿಶೇಷದೊಳಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಗ್ರಾಮ ಯಾವುದಂದ್ರೆ ಅದು ಅಲ್ಲಮನೂರು ಗ್ರಾಮ ಎನ್ನುವಂಥದ್ದು. ದಾನ ಭಕ್ತಿಯಲ್ಲಿ ನಾನು ಮೆರೆದಿರಬೇಕು, ನಾನೆಂಬ ರೋಗ ನೀಗಿದರೆ ಗುರುಬೋಧೆ ತಾನೇ ಫಲಿಸುವುದು ಸರ್ವಜ್ಞ ಎನ್ನುವ ಮಾತು ಬರ್ತದೆ. ಎಲ್ಲಾ ಮಠಗಳಲ್ಲಿರ್ತಕ್ಕಂಥ ಧರ್ಮ ಕಾರ್ಯಕ್ರಮದೊಳಗ ಪ್ರಸಾದ ವ್ಯವಸ್ಥೆಯನ್ನ ಮಾಡಿಕೊಂಡು ಪ್ರಸಾದವನ್ನ ತಯಾರು ಮಾಡತಕ್ಕಂಥ ಕಾರ್ಯವನ್ನ ಅಲಮೂರು ಗ್ರಾಮ ಅಂತಂದ್ರ ಅತ್ಯಂತ ನಮ್ಮ ಭಾಗದೊಳಗ ಪ್ರಸಾದ ವ್ಯವಸ್ಥೆ ರುಚಿಕಟ್ಟು ಎಲ್ಲಿ ಕಾಣಬೇಕಾಗಿತ್ತಪ್ಪ ಅಂದ್ರೆ ಅಲಮನೂರವ್ರು ಅಡಿಗೆ ಮಾಡ್ಯಾರ ಅಂತಂದಾಗಲೇ ಅದ ಪ್ರಸಾದ ಅನ್ನಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ.